ಪತ್ನಿ ಮಾಲಾಶ್ರೀಯ ಮೇಲೆ ಬಾಳು ಬೆಳಗುಂದಿ ಆಕ್ರೋಶ. ನಿನ್ನಿಂದ ನನ್ನ ಜೀವನವೇ ಹಾಳಾಯಿತು. ನೀನು ನನ್ನ ಜೀವನದಲ್ಲಿ ಬರಲೇಬೇಡ ಎಂದ ಬಾಳು ಬೆಳಗುಂದಿ. ವೀಕ್ಷಕರೇ ನಮಸ್ಕಾರ. ರಿಯಾಲಿಟಿ ಒಂದು ಶೋ ಆದಂತಹ ಒಂದು ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ನಾವೆಲ್ಲ ನೋಡಿದ್ದೇವೆ. ಸೊ ಒಂದು ವಿಶೇಷವಾದ ಸುತ್ತನ್ನು ನಾವು ನೋಡಿದ್ದೇವೆ. ಅದು ಫೇಸ್ ಟು ಫೇಸ್ ಒಂದು ಫೇಸ್ ಯುವರ್ ಪಾರ್ಟ್ನರ್ ಅಂತಕ್ಕಂಥದ್ದು. ಹೌದು, ಫೇಸ್ ಯುವರ್ ಪಾರ್ಟ್ನರ್ ಅಂತಕ್ಕಂಥ ರೌಂಡ್ ಇತ್ತು. ಈ ಸುತ್ತಿನ ಮುಖ್ಯ ಉದ್ದೇಶ ಏನಿತ್ತಪ್ಪ ಅಂತಂದರೆ, ದಂಪತಿಗಳು ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಮನಸ್ತಾಪಗಳನ್ನು ಅಥವಾ ಕೋಪಗಳನ್ನು ಮುಕ್ತವಾಗಿ ಹೊರಹಾಕುವುದು. ಸೊ ತಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಸಿಟ್ಟಿದ್ರು, ತಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಕೋಪವಿದ್ದರೂ, ಯಾವುದೇ ಒಂದು ಮನಸ್ತಾಪವಿದ್ದರೂ ಅದನ್ನು ಒಂದು ಹೊರ ಹಾಕಿ ಒಂದು ಮುಕ್ತವಾಗಿ ಹೊರಹಾಕುವುದೇ ಈ ಒಂದು ರೌಂಡಪ್ನ ಒಂದು ವಿಶೇಷವಾಗಿತ್ತು. ಇನ್ನು ನೋಡಬೇಕಪ್ಪ ಅಂತಂದರೆ ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರು ಈ ವೇದಿಕೆ ಮೇಲೆ ಯಾವಾಗಲೂ ಬಹಳ ಅನ್ಯೋನ್ಯತೆ ಹಾಗೂ ಖುಷಿಯಿಂದಲೇ ಒಂದು ಪರ್ಫಾರ್ಮೆನ್ಸನ್ನು ನೀಡ್ತಾ ಇದ್ದರು. ಆದರೆ ಇಂದು ಕತೆ ಬೇರೆಯೇ ಆಗಿತ್ತು. ಸೊ ಮನೆಯಲ್ಲಿರ್ತಕ್ಕಂಥ ನೋವು ಜಗಳಗಳನ್ನು ಇಂದು ಅವರು ಸ್ಟೇಜ್ ಮೇಲೆ ಓಪನ್ ಆಗಿ ಹಂಚ್ಕೊಂಡಿದ್ದಾರೆ. ಸೊ ಅಷ್ಟಕ್ಕೂ ಯಾಕೆ ಈ ರೀತಿ ಬಾಳು ಬೆಳಗುಂದಿ ಅವರು ಹೇಳಿದ್ರು, ನೀನು ನನಗೆ ಬೇಡವೇ ಬೇಡ, ಸೊ ನಿನ್ನಿಂದನೇ ನನ್ನ ಜೀವನ ಹಾಳಾಯಿತು, ಸೊ ನಿನ್ನಿಂದನೇ ತುಂಬ ಒಂದು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀನಿ ಅನ್ನೋ ಮಾತನ್ನು ಬಾಳು ಬೆಳಗುಂದಿ ಅವರು ಹೇಳ್ತಾರೆ. ಸೊ ಅಷ್ಟಕ್ಕೂ ಯಾಕೆ ಹೀಗೆ ಹೇಳಿದ್ರು, ಏನಾಯಿತು ಬಾಳು ಬೆಳಗುಂದಿ ಅವರಿಗೆ, ಒಂದು ಮಾಲಾಶ್ರೀ ಅವರಿಂದ ಆಗಿದ್ದು ಸಮಸ್ಯೆ ಆದರೂ ಏನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಇನ್ನು ನೋಡಬೇಕಪ್ಪ ಅಂತಂದರೆ, ನನಗೆ ಒಂದೇ ಒಂದು ವಿಷಯ ತಿಳಿಬೇಕಿದೆ. ಮಾಲಾಶ್ರೀ ಅವರು ಈ ಒಂದು ಮಾತನ್ನು ಹೇಳ್ತಾರೆ, ನನಗೊಂದು ವಿಷಯ ತಿಳಿಬೇಕಿದೆ. ಮನೆಯಲ್ಲಿ ಯಾವಾಗಲೂ ನೀವು ನನ್ನ ಮೇಲೆ ಯಾಕೆ ಸಿಟ್ಟನ್ನು ಮಾಡ್ಕೋತೀರಾ, ನನ್ನ ಜೊತೆ ಯಾಕೆ ಆ ರೀತಿಯಾಗಿ ವರ್ತಿಸ್ತೀರಾ ಅನ್ನೋ ಮಾತನ್ನು ಮಾಲಾಶ್ರೀ ಅವರು ಬಾಳು ಬೆಳಗುಂದಿ ಅವರಿಗೆ ಕೇಳ್ತಾರೆ. ಆಗ ಬಾಳು ಬೆಳಗುಂದಿ ಅವರು ಏನು ಹೇಳ್ತಾರೆ ಅಪ್ಪ ಅಂತಂದರೆ, ಅವ್ರಿಗೆ ಏನು ಹೇಳಬೇಕು ಅನ್ನೋದು ತೋಚಲ್ಲ. ಯಾಕಪ್ಪ ಅಂತಂದರೆ ಎಲ್ಲರೂ ಇದ್ದ ಒಂದು ಸ್ಟೇಜ್ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಏನು ಮಾಡಬೇಕು ಅನ್ನೋದು ಬಾಳು ಬೆಳಗುಂದಿ ಅವರಿಗೆ ತೋಚೋದಿಲ್ಲ. ಇನ್ನು ನೋಡಬೇಕಪ್ಪ ಅಂತಂದರೆ ಮೌನವು ಆ ಒಂದು ಕಾರ್ಯಕ್ರಮದಲ್ಲಿ ಆವರಿಸುತ್ತೆ. ಅದಾದ ನಂತರ ಬಾಳು ಬೆಳಗುಂದಿ ಅವರು ಹೆಜ್ಜೆ ಹೆಜ್ಜೆಗೂ ನೀನು ಕೋಪ ಮಾಡ್ಕೋತೀಯಾ, ಇವೆಲ್ಲ ನಿನಗೆ ಬ್ಯಾಡ್ ಅನಿಸ್ಬಿಟ್ಟಿದೆ. ಸೊ ಈ ಹೆಣ್ಣು ಮಕ್ಕಳಿಗೆ ನನ್ನಿಂದ ಸ್ವಲ್ಪವೂ ನೆಮ್ಮದಿ ಇಲ್ವಲ್ಲ ಅನ್ನೋ ಬೇಸರ ನನಗಿದೆ. ಸೊ ನಾನು ಯಾವಾಗಲೂ ನಿನ್ನ ಮೇಲೆ ಸೆಟ್ ಮಾಡ್ಕೊಳ್ತೀನಿ ಅಂತೀಯಾ, ಸೊ ಈ ರೀತಿಯಾಗಿ ಮಾತನಾಡ್ತೀಯಾ, ನನ್ನಿಂದ ನಿನಗೆ ನೆಮ್ಮದಿಯೇ ಇಲ್ವಾ ಅಂತಕ್ಕಂಥದ್ದು ನನಗೆ ಫೀಲ್ ಆಗ್ತಾ ಇದೆ ಅನ್ನೋ ಮಾತನ್ನು ಬಾಳು ಬೆಳಗುಂದಿ ಅವರು ಹೇಳ್ತಾ ಇದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ, ದಯವಿಟ್ಟು ನನ್ನನ್ನು ಮಾತ್ರ ಬಿಟ್ಕೊಡ್ಬೇಡ ಅನ್ನೋ ಮಾತನ್ನು ಇಲ್ಲಿ ಬಾಳು ಬೆಳಗುಂದಿ ಅವರು ಹೇಳ್ತಾರೆ. ನಾನು ಯಾವುದೋ ಒಂದು ಕಾರಣಕ್ಕಾಗಿ ಸೆಟ್ ಮಾಡ್ಕೊಳ್ತೀನಿ, ಏನೋ ಒಂದು ಟೆನ್ಷನ್, ಹೊರಗಡೆ ಏನೋ ಟೆನ್ಷನ್ಗೆ ಸೆಟ್ ಮಾಡ್ಕೊಳ್ತೀನಿ, ದಯವಿಟ್ಟು ಯಾವುದೇ ಒಂದು ಕಾರಣಕ್ಕಾಗಿ ನನ್ನನ್ನು ಬಿಟ್ಕೊಡ್ಬೇಡ ಅನ್ನೋ ಮಾತನ್ನು ಇಲ್ಲಿ ಬಾಳು ಬೆಳಗುಂದಿ ಅವರು ಮಾಲಾಶ್ರೀ ಅವರಿಗೆ ಹೇಳ್ತಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ, ವೇದಿಕೆ ಮೇಲೆ ಯಾವಾಗಲೂ ನಗ್ನಗ್ತಾ ಇರ್ತಕ್ಕಂಥ ಜೋಡಿ ಮಧ್ಯೆ ಇಷ್ಟೆಲ್ಲ ಸಮಸ್ಯೆಗಳಿವೆಯಾ, ಸೊ ಇವರು ಇಷ್ಟೊಂದು ಸಮಸ್ಯೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬದುಕ್ತಾ ಇದ್ದಾರಾ, ಸೊ ಏನು ಈ ಸಮಸ್ಯೆಗಳು ಅನ್ನು ನೋಡಬೇಕಪ್ಪ ಅಂತಂದರೆ ಜಡ್ಜಸ್ಗಳು ತುಂಬಾ ಶಾಕ್ ಆಗ್ತಾರೆ. ಸೊ ಇಷ್ಟೊಂದು ಸಮಸ್ಯೆಗಳನ್ನ ಇಟ್ಕೊಂಡು ಬದುಕ್ತಾ ಇದ್ದೀರಾ, ಸೊ ಫ್ಯಾಮಿಲಿ ಅಂದಮೇಲೆ ಸಮಸ್ಯೆ ಬರೋದು ಖಂಡಿತವಾಗ್ಲೂ ಇದ್ದೇ ಇದ್ದಿದ್ದು. ಸೊ ಇನ್ನು ಫ್ಯಾಮಿಲಿ ಸಮಸ್ಯೆಗಳನ್ನು ಅಲ್ಲೇ ಬಗೆಹರಿಸ್ಕೊಳ್ಬೇಕು. ಯಾವತ್ತಿದ್ರೂ ಫ್ಯಾಮಿಲಿ ಸಮಸ್ಯೆಗಳನ್ನು ಹೊರಗಡೆ ತರಬಾರ್ದು. ಸೊ ಎಷ್ಟೇ ಒಂದು ಸಮಸ್ಯೆಗಳಾದರೂ ಕೂಡ ಗಂಡ ಹೆಂಡತಿ ಯಾವ ರೀತಿಯಾಗಿರಬೇಕು ಆ ರೀತಿಯಾಗಿ ಇರಬೇಕು. ಸೊ ಬಾಳು ಬೆಳಗುಂದಿ ಅವರು ಮಾಲಾಶ್ರೀಯ ಮೇಲೆ ತುಂಬ ಸಿಟ್ಟನ್ನು ಮಾಡ್ಕೊಳ್ತಾರಂತೆ. ಸೊ ಆ ಸಿಟ್ಟನ್ನು ಯಾಕೆ ಮಾಡ್ಕೊಳ್ತೀರಾ, ಯಾವುದೇ ಕಾರಣವಿಲ್ಲದೆ ಅನ್ನೋ ಮಾತನ್ನ ಇಲ್ಲಿ ಮಾಲಾಶ್ರೀ ಅವರು ಬಾಳು ಬೆಳಗುಂದಿ ಅವರಿಗೆ ಕೇಳ್ತಾರೆ. ಆಗ ಬಾಳು ಬೆಳಗುಂದಿ ಅವರು, ಇಲ್ಲ ನನಗೆ ಹೊರಗಡೆನ ಟೆನ್ಷನ್ಗಳು ಹೀಗಿರ್ತವೆ, ಸೊ ಅದಕ್ಕಾಗಿ ನಾನು ಸೆಟ್ ಮಾಡ್ಕೊಳ್ತೀನಿ, ಸೊ ಅದನ್ನು ನೀನು ತಲೆಯಲ್ಲಿ ಹಾಕೋಬೇಡ, ನನ್ನ ಬಿಟ್ಟು ಹೋಗಬೇಡ ಅನ್ನೋ ಮಾತನ್ನು ಬಾಳು ಬೆಳಗುಂದಿ ಅವರು ಹೇಳ್ತಾರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಮಾಲಾಶ್ರೀ ಅವರು ಯಾಕೆ ಇಷ್ಟೆಲ್ಲ ಕೋಪಿಸಿಕೊಂಡ್ರು, ಬಾಳು ಬೆಳಗುಂದಿ ಅವರು ಯಾವ ವಿಚಾರಕ್ಕೆ ಸೆಟಗ್ತಾ ಇದ್ರು, ಮಾಲಾಶ್ರೀ ಅವರು ಆ ವೇದಿಕೆ ಮೇಲೆ ಸೆಟನ್ನು ಮಾಡ್ಕೊಳ್ತಾರೆ. ನೀವು ಯಾಕೆ ವಿಚಾರಕ್ಕೆ ಸೆಟಗ್ತೀರಾ ಅನ್ನೋ ಮಾತನ್ನು, ಇದರೆಲ್ಲ ಹಿಂದಿನ ಅಸಲಿ ಕಾರಣವೇನು ಎಂಬುದನ್ನು ತಿಳಿಬೇಕಾದ್ರೆ ಈ ವಾರದ ಜೋಡಿ ನಂಬರ್ 1 ಕಾರ್ಯಕ್ರಮವನ್ನು ಮಿಸ್ ಮಾಡದೆ ನೋಡಲೇಬೇಕು. ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಗಳೇನು, ಈ ಬಾಳು ಬೆಳಗುಂದಿ ಆಗಿರ್ಬೋದು ಮಾಲಾಶ್ರೀ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಅನ್ನೋದನ್ನ ಕಮೆಂಟ್ ಮಾಡಿ.